ಸೊ ಇವತ್ತಿನ ಸ್ಪೆಷಾಲಿಟಿ ಏನಪ್ಪ ಅಂದರೆ ಈ ವಿಡಿಯೋ ಕನ್ನಡದಲ್ಲಿರುತ್ತೆ. ಸೊ ನೀವೆಲ್ಲ ಕೇಳ್ದಂಗೆ ನಾನು ಇವತ್ತು ಒಂದು ಸ್ಕಿನ್ ಕೇರ್ ರೊಟೀನ್ನ ಅಥವಾ ಕ್ಲೀನಪ್ ರೊಟೀನ್ನ ಕನ್ನಡದಲ್ಲಿ ತೋರಿಸಿದ್ದೀನಿ. ಇದನ್ನು ನಾನು ಯೂಶಲಿ ತಿಂಗಳಿಗೆ ಒಂದು ಸರಿ ಅಥವಾ 2 ವಾರಕ್ಕೆ ಒಂದು ಸರಿ ಮಾಡ್ತೀನಿ. ಯೂಶಲಿ ತಿಂಗ್ಳಿಗೆ ಒಂದು ಸರಿ, ಬಿಕಾಸ್ ನನಗೂ ಟೈಮ್ ಇರಲ್ಲ. ಇದನ್ನು ಪ್ರತಿಯೊಬ್ಬರು ಮಾಡ್ಬೋದು, ಮೆನ್ ವುಮೆನ್, ನೋ ಏಜ್ ಬ್ಯಾರಿಯರ್ಸ್ ಅಂದರೆ 18 ಇಯರ್ಸಿಂದ ಮೇಲಿರೋರು ಯಾರು ಬೇಕಾದರೂ ಮಾಡ್ಬೋದು. ಎಲ್ಲ ಸ್ಕಿನ್ ಟೈಪ್ಗೂ ಸೂಟ್ ಆಗುವಂಥ ಒಂದು ರೋಟೀನ್ನ ನಾನಿವತ್ತು ನಿಮಗೆ ತೋರಿಸಿದ್ದೀನಿ. ಹೇ ಗೈಸ್, ನಮಸ್ತೆ. ಸೊ ಇವತ್ತು ಸ್ವಲ್ಪ ವಿಯರ್ಡಾಗಿ ಕಾಣಿಸ್ತಾ ಇರ್ತೀನಿ ಬಿಕಾಸ್ ಆಫ್ ದ ಹೇರ್ ಬ್ಯಾಂಡ್ ಆ್ಯಂಡ್ ಎವ್ರಿಥಿಂಗ್. ಸೊ ಇವತ್ತು ನಾನು ಒಂದು ಬ್ಯೂಟಿಫುಲ್ ವಿಡಿಯೋ ನಾನು ಶೂಟ್ ಮಾಡಿದ್ದೀನಿ. ಇದು ತುಂಬ ಇನ್ಫಾರ್ಮೇಟಿವ್ ವಿಡಿಯೋ. ನೀವೇನಾದರೂ ವರ್ಕಿಂಗ್ ಪ್ರೊಫೆಷ್ನಲ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಮೆನ್ ವಿಮೆನ್ ಎಲ್ರಿಗೂ ಈ ವಿಡಿಯೋ ಸೂಟ್ ಆಗುತ್ತೆ. ಇವತ್ತು ನಾನು ಒಂದು ಸಿಂಪಲ್ ರೊಟೀನ್ನ ತೋರಿಸಿದ್ದೀನಿ, ಕ್ಲೀನಪ್ ರೊಟೀನ್. ಸೊ ಇದು ಸ್ಕಿನ್ಗೆ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಒನ್ಸ್ ಇನ್ ಅ ವೈಲ್ ನಿಮ್ಮ ಸ್ಕಿನ್ನ ನೀಟಾಗಿ ಕ್ಲೀನ್ ಮಾಡೋದ್ರಿಂದ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಫಾರ್ ಅ ರಿಯಲಿ ಲಾಂಗ್ ಟೈಮ್. ಸೊ ನಾನಿಲ್ಲಿ ಜಸ್ಟ್ 4 ಸ್ಟೆಪ್ಸಲ್ಲಿ 3 to 4 ಸ್ಟೆಪ್ಸಲ್ಲಿ ತುಂಬ ಎಫೆಕ್ಟಿವ್ ರೊಟೀನ್ನ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಹೋಪ್ ಯು ಗೈಸ್ ವಿಲ್ ಲೈಕ್ ಇಟ್. ಸೊ ವಿದೌಟ್ ಎನಿ ಫರ್ದರ್ ado, let's get into the video. ಸೊ ಇವತ್ತಿನ ಕ್ಲೀನಪ್ ರೊಟೀನಲ್ಲಿ ಫಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಕ್ಲೆನ್ಸಿಂಗ್ ಫೇಸ್. ನಾನು ಇದಕ್ಕೆ ಹಿಮಾಲಯ ಆಯಿಲ್ ಕ್ಯೂರ್ ಲೆಮನ್ ಫೇಸ್ ವಾಶ್ ಯೂಸ್ ಮಾಡಿದ್ದೀನಿ. ಫಸ್ಟ್ ನಾನು ಹಾಟ್ ವಾಟರಲ್ಲಿ ವಾಶ್ ಮಾಡಿದ್ದೀನಿ ಫೇಸ್ನ. ನೀವು ಇನ್ ಕೇಸ್ ನಿಮ್ಗೇನಾದರೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಇತ್ತು ಅಂತ ಅಂದರೆ ನೀವು ಸ್ಟೀಮ್ ತೊಗೊಂಡು ಆಮೇಲೆ ವಾಶ್ ಮಾಡ್ಬೋದು. ಸೊ ನಿಮ್ಮದು ಪೋರ್ಸ್ ಏನಿರುತ್ತೆ ಅದೆಲ್ಲ ಓಪನ್ ಆಗುತ್ತೆ. ಸೊ ಸೆಕೆಂಡ್ ಸ್ಟೆಪ್ ನಾನು ಏನು ಮಾಡ್ತಿದ್ದೀನಿ, ಇದು ಸ್ಯಾಲಿಸಿಲಿಕ್ ಆ್ಯಸಿಡ್ ಜೆಲ್. ಇಟ್ ಇಸ್ ಕಾಲ್ಡ್ ಆಸ್ ZCares, ZITCARES. ಸೊ ದಿಸ್ ಇಸ್ ದ ಬಿಗಿನರ್ಸ್. ಸೊ ನಾನು ಇದನ್ನು ವೆರಿ ಟೈನಿ ಅಮೌಂಟ್ ತೊಗೋತಾ ಇದ್ದೀನಿ. ಇಟ್ಸ್ ವೆರಿ ಗುಡ್ ಫಾರ್ ಬ್ಲ್ಯಾಕ್ ಹೆಡ್ಸ್ ಆ್ಯಂಡ್ ವೈಟ್ ಹೆಡ್ಸ್. ನಿಮಗೆ ಬ್ಲ್ಯಾಕ್ ಹೆಡ್ಸ್, ಪೋರ್, ಏನೇ ರಿಲೇಟೆಡ್ ಪ್ರಾಬ್ಲಮ್ ಇದ್ದರೂ ಸ್ಯಾಲಿಸಿಲಿಕ್ ಆ್ಯಸಿಡ್ ಇಸ್ ಒನ್. ನಾನು ಇದನ್ನು ಈವನ್ ಆನ್ ಪಿಂಪಲ್ಸ್ ಯೂಸ್ ಮಾಡಿದ್ದೀನಿ ಆ್ಯಂಡ್ ಒನ್ ಡೇ, ಲೈಕ್ ಲಿಟ್ರಲಿ 1 ನೈಟಲ್ಲಿ ಪಿಂಪಲ್ಸ್ ಕೂಡ ಕಮ್ಮಿ ಆಗಿದೆ. ಬಟ್ ಐ ವುಡ್ ಸಜೆಸ್ಟ್ ನೀವು ಡರ್ಮಟಾಲಜಿಸ್ಟ್ನ ಒಂದ್ಸರಿ ಚೆಕ್ ಮಾಡಿ ಆಮೇಲೆ ಪಿಂಪಲ್ಸ್ ಮೇಲೆ ಯೂಸ್ ಮಾಡಿ, ಇಫ್ ಇಟ್ ಈಸ್ ಅ ವೆರಿ ಬ್ಯಾಡ್ ಆ್ಯಕ್ನೆ ಆ್ಯಂಡ್ ಆಲ್. ಇದನ್ನು ನಾನು ಜಸ್ಟ್ ಹೀಗೆ ಒಂದು ಥಿನ್ ಲೇಯರ್ ಅಪ್ಲೈ ಮಾಡ್ತಾ ಇದ್ದೀನಿ ವೇರ್ ಎವರ್ ಐ ಹ್ಯಾವ್ ಲೈಕ್ ಪೋರ್ಸ್. ಇದನ್ನು ನೀವು ತುಂಬ ಹೊತ್ತು ಬಿಡಬಾರ್ದು, ಯಾಕೆ ಅಂದರೆ ಸ್ಕಿನ್ ಡ್ರೈ ಆಗುತ್ತೆ. ಸೊ ಒಂದು ಥಿನ್ ಗುಡ್ ಲೇಯರ್ ಅಪ್ಲೈ ಮಾಡಿದ್ದೀನಿ. ಇದನ್ನು ನಾನಿವಾಗ ಅರೌಂಡ್ 10 to 15 ಮಿನಿಟ್ಸ್ ಅಷ್ಟೇ ಬಿಟ್ಬಿಟ್ಟು ನೀಟಾಗಿ ವಾಶ್ ಮಾಡ್ತೀನಿ. ನಿಮಗೆ ಪೂರ ರೊಟೀನ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತಂದರೆ ಇದು ಒಂದು ಸ್ಟೆಪ್ನ ಕೂಡ ಮಾಡಿದ್ರು, ಲೈಕ್ ಹಾಟ್ ವಾಟರಲ್ಲಿ ಫೇಸ್ ವಾಶ್ ಮಾಡಿಬಿಟ್ಟು ಇದನ್ನು ಅಪ್ಲೈ ಮಾಡಿ 15 ಮಿನಿಟ್ಸ್ ಬಿಟ್ಟರು ಕೂಡ ನಿಮ್ದು ಏನೇ ಆಯ್ಲಿ ಸ್ಕಿನ್ ಇರೋವ್ರಿಗೂ ಆಗಿರ್ಬೋದು, ಡ್ರೈ ಸ್ಕಿನ್ ಎಲ್ರಿಗೂ, ಡ್ರೈ ಸ್ಕಿನ್ ಅವ್ರು ಸ್ವಲ್ಪ ಕಮ್ಮಿ ಟೈಮ್ ಬಿಡಿ, ಬ್ಲ್ಯಾಕ್ ಹೆಡ್ಸ್ ಅಥವಾ ವೈಟ್ ಹೆಡ್ಸ್ ಪ್ರಾಬ್ಲಮ್ ಏನಿದೆ ಅದು ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ. ಸೊ ನನ್ನ ಥರ್ಡ್ ಸ್ಟೆಪ್ ಇದಾದಮೇಲೆ ಸ್ಯಾಲಿಸಿಲಿಕ್ ಆ್ಯಸಿಡ್ ಜೆಲ್ ಆದಮೇಲೆ ನನ್ನ ಥರ್ಡ್ ಸ್ಟೆಪ್ ನಾನು ಇದು ಶೀಟ್ ಮಾಸ್ಕ್ ಯೂಸ್ ಮಾಡ್ತಿದ್ದೀನಿ. ಈ ಪರ್ಟಿಕ್ಯುಲರ್ ಶೀಟ್ ಮಾಸ್ಕ್ ಬಂದು ಮಿನಿಸೋದು. ನನಗೆ ಮಿನಿಸೋ ಶೀಟ್ ಮಾಸ್ಕ್ ಆರ್ ಮೈ ಫೇವ್ರೆಟ್. ಯಾಕೆ ಅಂದರೆ ಇದರಲ್ಲಿ ದೇ ಹ್ಯಾವ್ ಇಂಟ್ರೊಡ್ಯೂಸ್ ಪೆಪ್ಟೈಡ್ಸ್ ಆ್ಯಂಡ್ ಕಾಲಜನ್ ಮಾಸ್ಕ್ ಎಲ್ಲ. ಇದು ಸ್ಕಿನ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಆಲ್ರೆಡಿ ಸ್ಕಿನ್ನಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಸೊ ಇದನ್ನು ನೀವು ಎಕ್ಸ್ಟ್ರಾ ಕೊಡೋದ್ರಿಂದ ಸ್ಕಿನ್ ವೆರಿ ಪ್ಲಂಪಿಯಾಗಿ ತುಂಬ ಹೆಲ್ತಿಯಾಗಿರುತ್ತೆ. ಕಮಿಂಗ್ ಟು ದಿಸ್ ಕ್ರೀಮ್, ದ ZCares ಜೆಲ್, ಇದು ಬಂದು ನಿಮಗೆ ಎಲ್ಲ ಫಾರ್ಮಸಿಯಲ್ಲೂ ಸಿಗುತ್ತೆ, ಅಮೆಝಾನಲ್ಲಿ ಸಿಗುತ್ತೆ, ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡ್ಕೋಬೋದು. ಸೊ ಇದು ನನ್ನ ಫೇವ್ರೆಟ್ ಸ್ಟೆಪ್ಸ್. ಸೊ ಇದು ಅಷ್ಟೇ, ಯು ಗೆಟ್ ಇಟ್ ಆನ್ ಆಲ್ ಫಾರ್ಮಸೀಸ್. ಹಿಮಾಲಯ ನನ್ನ ಪರ್ಸ್ನಲ್ ಫೇವ್ರೆಟ್ ಹಿಮಾಲಯ. ನೀವು ಯಾವ ಕ್ಲೆನ್ಸಸ್ ಬೇಕಾದರೂ ಯೂಸ್ ಮಾಡ್ಬೋದು. ಅಕಸ್ಮಾತ್ ನೀವೇನಾದರೂ ಮೇಕಪ್ ಹಾಕಿದ್ದೀರಾ ಅಂತಂದರೆ ಆಫ್ಟರ್ ಅ ಲಾಂಗ್ ಡೇ ಆಫ್ ಮೇಕಪ್ ನೀವೇನು ಮಾಡಬೇಕು, ಫಸ್ಟ್ ಮೇಕಪ್ ರಿಮೂವ್ ಮಾಡಿ ಆಮೇಲೆ ಯು ಕ್ಯಾನ್ ಯೂಸ್ ದಿಸ್ ಪರ್ಟಿಕ್ಯುಲರ್ ಸ್ಟೆಪ್ಸ್. ಸೊ ನಾನಿದು 10 ಮಿನಿಟ್ಸ್ ಇಟ್ಟು ವಾಶ್ ಮಾಡಿದ್ದೀನಿ ಇವಾಗ. ಸೊ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ನಾನಿವಾಗ ಶೀಟ್ ಮಾಸ್ಕ್ ಹಾಕೋತಾ ಇದ್ದೀನಿ.
ಪೆಪ್ಟೈಡ್ ಶೀಟ್ ಮಾಸ್ಕ್ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಶೀಟ್ ಮಾಸ್ಕ್ ತುಂಬ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದರೆ ಒಂದು ಹೈಡ್ರೇಷನ್ ಕೊಡುತ್ತೆ ನಿಮಗೆ. ಇವಾಗ ಆಲ್ರೆಡಿ ಕಾಣಿಸ್ತಾ ಇರ್ಬೋದು, ಆಲ್ರೆಡಿ ಸ್ಕಿನ್ ತುಂಬ ಕ್ಲಿಯರ್ ಅಂತ ಅನಿಸುತ್ತೆ. ನಾನು ನಾಳೆ ಇದು ಶೀಟ್ ಮಾಸ್ಕ್ ಆ್ಯಂಡ್ ದಿಸ್ ಇಸ್ ವೆರಿ ಹೈಡ್ರೇಟಿಂಗ್ ಮತ್ತು ಇದರಲ್ಲಿ ತುಂಬ ಬೆನಿಫಿಟ್ಸ್ ಇರುತ್ತೆ. ಸೊ ಐ ಪರ್ಸ್ನಲಿ ಲವ್ ಮಿನಿಸೋ ಅಲ್ಲಿ ಸಿಗೋ ಶೀಟ್ ಮಾಸ್ಕ್ ಬಿಕಾಸ್ ಇಟ್ಸ್ ವೆರಿ ಅಫೋರ್ಡಬಲ್ ಮತ್ತು ಇಟ್ಸ್ ವೆರಿ ವೆರಿ ಗುಡ್ ಕ್ವಾಲಿಟಿ ಶೀಟ್ ಮಾಸ್ಕ್. ತುಂಬ ಡೆಲಿಕೇಟ್ ಆಗಿರುತ್ತೆ. ಸೊ ನಾನು ಸ್ವಲ್ಪ ನಿಧಾನಕ್ಕೆ ತೆಗಿತೀನಿ. ಇದು ಯೂಶ್ವಲಿ ನಾನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ತೊಗೊಂಡು. ಸೊ ಇಟ್ ವಿಲ್ ಬಿ ಲೈಕ್ ವೆರಿ ಕೂಲ್ ಆ್ಯಂಡ್ ಅದು ಒಂದು ಗುಡ್ ಫೀಲಿಂಗ್ ಕೊಡುತ್ತೆ, ಪ್ಯಾಂಪರಿಂಗ್ ಫೀಲಿಂಗ್ ಕೊಡುತ್ತೆ ವೆನ್ ಐ ವೇರ್ ಇಟ್. ಸೊ ಇದನ್ನು ನಾನು ಇವಾಗ ಒಂದು 20 to 30 minutes ಇಟ್ಟು ಆಮೇಲೆ ತೆಗಿತೀನಿ. ಸೊ see you after 30 minutes. ಸೊ ಇವಾಗ ಒಂದು 20 minutes ಆಗಿದೆ. ನಾನು ಶೀಟ್ ಮಾಸ್ಕ್ ಹಾಕಿ ತೆಗೆದಿದ್ದೀನಿ. ಸೊ ಇದು ನನ್ನ ಮುಖದಲ್ಲಿರೋ ಗ್ಲೋ ರೈಟ್ ನಾವು. ಬೆಳಗ್ಗೆಗೆ ಇದು ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ದಿಸ್ ವಾಸ್ ಮೈ ರೊಟೀನ್. ಇದು ನನ್ನ ಕ್ಲೀನಪ್ ರೊಟೀನ್. ಇದು ತುಂಬ ಈಸಿ. ನೀವು ಐ ಫೀಲ್ ಫೇಶಿಯಲ್ಸ್ ಆರ್ ಟು ಓವರ್ ರೇಟೆಡ್. ಇವಾಗ ಒಂದು 10 steps 20 steps ಮಾಡೋದು ಇಟ್ ಈಸ್ ನಾಟ್ ನೆಸಸರಿ. ರೈಟ್ ಪ್ರಾಡಕ್ಟ್ಸ್ ಹಾಕಿ ನೀವು 2-3 steps ಮಾಡಿದ್ರೂ ಕೂಡ ಅದು ಡಿಫ್ರೆನ್ಸ್ ಕಾಣಿಸುತ್ತೆ. ಸೊ ಇದು ನನ್ನ ಒಂದು ಪ್ರಯತ್ನ. ನಿಮ್ಗೆ ಈ ಪ್ರಾಡಕ್ಟ್ಸಲ್ಲೇ ಏನು ತುಂಬ ಹೈ ಎಂಡ್ ಅಥವಾ ಕಾಸ್ಟ್ಲಿ ಪ್ರಾಡಕ್ಟ್ಸ್ ಅಲ್ಲ, ನಾರ್ಮಲ್ ಪ್ರಾಡಕ್ಟ್ಸ್, ಪ್ರತಿಯೊಬ್ಬರು ಅಫೋರ್ಡ್ ಮಾಡೋಕ್ಕಾಗುವಂಥ ಪ್ರಾಡಕ್ಟ್ಸ್. ನೀವು 200-300 ಕೊಟ್ಟು ಏನು ಫೇಶಿಯಲ್ ಮಾಡಿಸ್ಕೋತೀರಾ, ಸೇಮ್ ಬೆಟರ್ ರಿಸಲ್ಟ್ಸ್ ಅಂತ ಹೇಳ್ಬೋದು ಇಫ್ ಯು ಡೂ ಇಟ್ ಇದಕ್ಕೆ ಇನ್ವೆಸ್ಟ್ ಮಾಡೋದ್ರಿಂದ. ಒನ್ಸ್ ಇನ್ ಅ ಮಂತ್ ಮಾಡಿದ್ರೂ ಆಗುತ್ತೆ. ಇಲ್ಲ ನನ್ನ ಹತ್ರ ಟೈಮ್ ಇದೆ ಅಂದರೆ 1 in 2 weeks ಮಾಡಿದ್ರೂ ಇಟ್ ಗಿವ್ಸ್ ಲೈಕ್ ವೆರಿ ಗುಡ್ ಬೆನಿಫಿಟ್ಸ್. ನಿಮ್ಗೆ ಗೊತ್ತಾಗುತ್ತೆ ಒನ್ಸ್ ಯು ಸ್ಟಾರ್ಟ್ ಡೂಯಿಂಗ್, ನಿಮಗೆ ಗೊತ್ತಾಗುತ್ತೆ ವೆನ್ ಇಟ್ ಈಸ್ ನೆಸಸರಿ ಆ್ಯಂಡ್ ವೆನ್ ಇಟ್ ಈಸ್ ನಾಟ್ ನೆಸಸರಿ. ಸೊ ಈ ಕ್ಲೀನಪ್ ಆದಮೇಲೆ ನನ್ನ ಸ್ಕಿನ್ ಈ ಥರ ಕಾಣಿಸ್ತಾ ಇದೆ. ಸೊ ಇದು ಬೆಳಗ್ಗೆಗೆ ಇನ್ನೂ ತುಂಬ ಎನ್ಹ್ಯಾನ್ಸ್ ಆಗುತ್ತೆ ಗ್ಲೋ. ನಾನು ಹೇಳ್ತೀನಿ ಇದನ್ನು ಪ್ರತಿಯೊಬ್ಬರು ಟ್ರೈ ಮಾಡಿ, ಗಿವ್ ಇಟ್ ಅ ಶಾಟ್. ಎಲ್ಲ ಏಜ್ ಗ್ರೂಪ್ ಅವರು, ನಿಮ್ಮ ಮಮ್ಮಿ ಜೊತೆ ಮಾಡಿ, ನಿಮ್ಮ ಆಂಟಿ ಜೊತೆ ಮಾಡಿ, ನಿಮ್ಮ ಸಿಸ್ಟರ್ಸ್ ಜೊತೆ ಮಾಡಿ. ಸೊ ಇಟ್ಸ್ ಲೈಕ್ ಅ ಗುಡ್ ವೇ ಆಫ್ ಟೇಕಿಂಗ್ ಕೇರ್ ಆಫ್ ಒನ್ ಸೆಲ್ಫ್. ಇದು ತುಂಬ ಒಂಥರ ರಿಜುವಿನೇಟಿಂಗ್ ಫೀಲಿಂಗ್ ಕೊಡುತ್ತೆ, ಒಂದು ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಸೊ ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ, ಇದು ಇನ್ಫಾರ್ಮೇಟಿವ್ ಆಗಿದೆ, ನಿಮ್ಗೆಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಟ್ರೈ ಮಾಡಿಬಿಟ್ಟು ಕಾಮೆಂಟ್ಸಲ್ಲಿ ಹೇಳಿ, ಇನ್ಸ್ಟಾಗ್ರಾಮಲ್ಲೂ ಕೂಡ ಹೇಳಿ. ಐ ವುಡ್ ಲೈಕ್ ಟು ರೀಪೋಸ್ಟ್ ಇಟ್. ಬೇರೆಯವ್ರಿಗೂ ಇನ್ಫಾರ್ಮೇಟಿವ್ ಆಗಿರುತ್ತೆ. ನಿಮಗೆ ವರ್ಕ್ ಆಯಿತು ಇದು ಅಂದರೆ ಐ ಆಮ್ ಶ್ಯೂರ್ ಇದು ವರ್ಕ್ ಆಗುತ್ತೆ ಅಂತ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್. ಇದು ಒಂದು ಸಿಂಪಲ್ ವಿಡಿಯೋ. ಇನ್ನು ಮುಂದೆ ತುಂಬ ವಿಡಿಯೋಸ್ ಬರುತ್ತೆ. ಸೊ ಮೇಕ್ ಶ್ಯೂರ್ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನನಗೆ ತಿಳಿಸಿ ನಿಮಗೆ ಯಾವ ಥರ ವಿಡಿಯೋಸ್ ಬೇಕು ಅಂತ ಹೇಳಿ. ಆಲ್ಸೋ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡಿಲ್ಲ ಅಂದರೆ ಅಲ್ಲೂ ಫಾಲೋ ಮಾಡಿ. ಅಲ್ಲಿ ತುಂಬ ಇನ್ಫಾರ್ಮೇಷನ್ಸ್ ಕೊಡ್ತಾ ಇರ್ತೀನಿ. ನಂದು 2 ಅಕೌಂಟ್ನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಅಂಟಿಲ್ ನೆಕ್ಸ್ಟ್ ಟೈಮ್, ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್. ಈ ರೊಟೀನ್ನ ಆದಷ್ಟು ನೈಟ್ ಟೈಮಲ್ಲಿ ಮಾಡಿ ಟು ಗೆಟ್ ವೆರಿ ಗುಡ್ ರಿಸಲ್ಟ್ಸ್.